ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವತಿಯಿಂದ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಕೇಶ್ವರದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಪ್ರವಾಸಿ ಮಂದಿರ ಹತ್ತಿರ ಶಾಸಕ ನಿಖಿಲ್ ಕತ್ತಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ರಸ್ತೆ ಕಾಮಗಾರಿಯನ್ನ ಗುಣಮಟ್ಟದಿಂದ ನಿರ್ಮಿಸಿಕೊಳ್ಳಿ ಎಂದು ಹೇಳಿದರು. ಇನ್ನು ಸಂಕೇಶ್ವರದಲ್ಲಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತಿದೆ ಎಂದರು. ಇವತ್ತಿನ ದಿವಸ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಮೈನಾರಿಟಿ ಸಮಾಜಕ್ಕೆ ಮೈನಾರಿಟಿ ಇಲಾಖೆ ವತಿಯಿಂದ 3 ಕೋಟಿ ವೆಚ್ಚದಲ್ಲಿ 2 ಕಿಲೋಮೀಟರ್ 2100 ಮೀಟರ್ ಅಂದ್ರೆ 2 ಕಿಲೋಮೀಟರ್ 100 ಮೀಟರ್ ಸಿಸಿ ರಸ್ತೆಯನ್ನ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ನಮ್ಮ ಸಂಕೇಶ್ವರದಲ್ಲಿ ಬರುವಂತ ಎಲ್ಲ ಮೈನಾರಿಟಿ ಸಮಾಜದವರಿಗೆ ತಾವು ಮುನ್ನಿಟ್ಟು ಒಳ್ಳೆ ರೀತಿಯಿಂದ ಕೆಲಸವನ್ನು ತಗೋರಿ ಅಂತ ತಮ್ಮ ಮಾಧ್ಯಮ ಮುಖಾಂತರ ಹೇಳಿ ನಾನು 2 ಮಾತು ಮುಗಿಸ್ತೀನಿ ಸರ್. ಎಲ್ಲ ರೋಡ್ಗಳು ಕೆಟ್ಟಿದಾವ್ರಿ. ಅವ್ನದ ಪೀರಿಯಡ್ ಆಯ್ತು ರೀ, ತಮ್ಮ ತಂದೆಯವ್ರದ್ದು ಪೀರಿಯಡ್ ಆಯ್ತು, ಅದು ರೋಡ್ ಆಗುತ್ತೆ ರೀ. ತಂದೆಯವ್ರ ಪೀರಿಯಡ್ದಾಗ ಈಗಾಗಲೇ ನಗರೋತ್ಥಾನದಾಗ ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ 10 ಕೋಟಿ ರೂಪಾಯಿ 12 ಕೋಟಿ ರೂಪಾಯಿ ಅನುದಾನ ತಂದು ಈಗಾಗಲೇ ಕೆಲಸ ಪೂರ್ಣಗೊಂಡಿದಾವೆ. ಈಗ ನಿಮ್ಗೆ ಗೊತ್ತಿದ್ದಂಗೆ ಈ ಗ್ಯಾರಂಟಿ ಸರ್ಕಾರದಲ್ಲಿ ಜನರಲ್ ಕ್ಯಾಟಗರಿ ಆಗಲಿ ಇನ್ನಿತರ ಕ್ಯಾಟಗರಿಗೆ ಫಂಡ್ ಅವೈಲೇಬಲ್ ಇಲ್ಲ. ಆದಷ್ಟು ಪ್ರಯತ್ನ ಮಾಡಿ ಈಗಾಗಲೇ ತಮಗೆ ಹೇಳ್ದಂಗೆ ಈ ಮೈನಾರಿಟಿ ಇಲಾಖೆ ವತಿಯಿಂದ ಮೈನಾರಿಟಿ ಇಲಾಖೆಯಲ್ಲಿ ದುಡ್ಡು ಇರೋದ್ರಿಂದ ಅಲ್ಲಿನ ಅನುದಾನ ತಂದು ಇವತ್ತು ನಮ್ಮ ಸಂಕೇಶ್ವರ ಪಟ್ಟಣದಲ್ಲಿ ಒಳ್ಳೆ ಕೆಲಸವನ್ನ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಅಂತ ಹೇಳ್ತೀವಿ. ಈಗ ರಸ್ತೆ ತುಂಬೋದು ತೆಗ್ಗ ಮುಚ್ಚುವಂಥದ್ದು ಪ್ರಯತ್ನ ಆಗಿಲ್ರಿ. ಈ ಮಳೆಗಾಲದಾಗ ಭಾಳ ಸಮಸ್ಯೆ ಆಗೈತಿ. ಈಗ ಏನಾಗದಿದ್ರಿ, ಪ್ರತಿಯೊಂದು ಓನ್ಯಾಗ ಅದ ಪೈಪ್ಲೈನ್ ಹಡ್ತಾರು ಏನ್ರಿ ಅದ್ರದ ಎಲ್ಲಾ ಫೀಗಿ ಎಲ್ಲಾ TMC ದವ್ರು ತುಂಬ್ಕೋತಾರ. ಅದು ಪ್ಯಾಚ್ ವರ್ಕ್ ಮಾಡಕ್ ಬೇಕನ್ ಬೇಡ್ರಿ. ಅದು ಪ್ರತಿಯೊಂದು ಓನ್ಯಾಗ 10-20 ತಗಾನ ಬೀಳಾಕತ್ತಾವ. ಪುರಸಭೆದ ಮೇಂಟೆನೆನ್ಸ್ ಒಟ್ಟು ಇಲ್ಲ ಅದು ಜನ ಸುದ್ದಿ ಮಾಡ್ಕೋಬೇಕಾಗಿತ್ತು ಸರ್. ನನಗೆ ತೀರತಿ ಜನರ ಆಕ್ರೋಶ, ತಮ್ಮ ಆಕ್ರೋಶ ಕೂಡ ನನಗೆ ತೀರತಿ. ಖರೆ ಈಗ ಏನಾಗೈತೆ ಅಂದ್ರೆ ಮಳೆ ನೀವು ನೋಡ್ತಾ ಇದ್ರಿ, ಕಳೆದ ಮೇದಿಂದ ಇವತ್ತಿನವರೆಗೆ ಮಳೆ ನಿರಂತರವಾಗಿ ಆಗತ್ತೀವಿ. ಎಷ್ಟು ಸರ್ತಿ ತುಂಬ್ರೂ ಹೊಳೆ ತೆಗೆದು ಬೀಳಾತವೆ. ಒಮ್ಮೆ ಮಳೆ ನಿಂತ ಮೇಲೆ ನಾನಾಗಿ ಸ್ವತಃ ಎಲ್ಲ ವಾರ್ಡ್ ಮೆಂಬರ್ಸ್ ಕರ್ಕೊಂಡು ಪ್ರತಿಯೊಂದು ವಾರ್ಡ್ ತಿರುಗಾಡಿ ಎಲ್ಲ ಕೆಲಸಗಳು ಪದ್ಧತಿ ಮಾಡಿಸೋ ಕೆಲಸ ಮಾಡ್ತೀವಿ. ಈಗೇನು ಸರ್ ಅವ್ರ ಪೀರಿಯಡ್ ಮುಗಿಯಕ್ ಬದ್ರಿ ಈಗೇನು ಕೆಲಸ ಅಲ್ಲಿ ನಾವು ಒಬ್ಬ ಇರ್ತಿಲ್ಲ, ನಾ ಇರ್ತೇನೆ, AC ಅವ್ರು ಇರ್ತಾರೆ, ಗದಾದ ಇರ್ತಾರೆ, ಚೀಫ್ ಆಫೀಸರ್ ಇರ್ತಾರೆ. ನಾವು ವಾರ್ಡ್ ಮೆಂಬರ್ ನಾಗರಿಕರು ಇದಾರಲ್ಲ ಅವ್ರ ಮನೆ ಮುಂದೆ ತೆಗಿದ್ರೆ ಅವ್ರು ಮುಚ್ಕೋತಾರೆ. ಅಧಿಕಾರ ಇದ್ದಾಗ ಕೆಲಸ ಮಾಡೋದನ್ನ ಬೇರೆ ಕಾಮನ್ ಮ್ಯಾನ್ ಮಾಡೋದು. ಅನುದಾನದ ಕೊರತೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ನಂದಷ್ಟಲ್ಲ, ಇಡೀ ರಾಜ್ಯದಲ್ಲಿರುವಂತ ಪರಿಸ್ಥಿತಿ ಅನುದಾನದ ಕೊರತೆ. ಡೆವಲಪ್ಮೆಂಟ್ ಸಲುವಾಗಿ ಯಾವ ಅನುದಾನ ಇಲ್ಲ ಈ ಸರ್ಕಾರದಲ್ಲಿ. ಅದಕ್ಕಾಗಿ ಈ ಸಮಸ್ಯೆನ ನೀವೆಲ್ಲ ಅನುಭವಿಸತೇವು ಮತ್ತು ಜನರು ತಿಳ್ಕೋಬೇಕು. ಈ ಫ್ರೀ ಗ್ಯಾರಂಟಿಗಳು ಬೆನ್ನತ್ತಿದ್ರೆ ಇರೋ ಪರಿಸ್ಥಿತಿ ಮುಂದೆ. ಈ ವೇಳೆ ಹುಕ್ಕೇರಿ ಕೆಇಬಿ ನಿರ್ದೇಶಕರಾದ ಗಜಾನನ್ ಕುವಳ್ಳಿ, ಶಿವಾನಂದ ಮುಡ್ಶಿ, ಪುರಸಭೆಯ ಸದಸ್ಯರಾದ ಸುನೀಲ್ ಪರ್ವತರಾವ್, ಗಂಗಾರಾಮ್ ಬೋಸ್ಕೋಳೆ, ಪುರಸಭೆ ಮುಖ್ಯಾಧಿಕಾರಿಗಳಾದ ಪ್ರಕಾಶ್ ಮಠದ್, ಅಭಿಯಂತರರಾದ ರವೀಂದ್ರ ಗಡಾದ್ ಇದ್ರು. ಸಚಿನ್ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಹುಕ್ಕೇರಿ.